ಸೊ ನಾನ್ ಸ್ಕೂಲ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಬಿಡು 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 ಕದ್ದು ಕದ್ದು ನೋಡೋದನ್ನ. ಸೊ ಹೀರೋಯಿನ್ಗೂ ಒಂದು ಓಪನ್ ವಾಯ್ಸ್ ಇರುತ್ತೆ. ಈ ತರನು ಹೀರೋಯಿನ್ಗೆ ಒಂದು ವಾಯ್ಸ್ ನ ಉಪಯೋಗಿಸಬಹುದು ಅನ್ನೋದು ಐ ಥಿಂಕ್ ಅದು ನನ್ನ ವಾಯ್ಸ್ ಒಂದು ಹೊಸ ಒಂದು ತಿರುವನ್ನ ಪಡ್ಕೋತು ಅಂತ ಅನ್ಸುತ್ತೆ. ಆ ಕನಸುಗಾರನ ಕೈ ಹಿಡಿಯೋ ಜೋಡಿ ನಾನೆಲೆ ಅಂದ್ರೆ ಒಂದ್ ಸ್ವಲ್ಪ ಕೊಬ್ಬಿರ್ಬೇಕು ಆ ಹೀರೋಯಿನ್ಗೆ. ಯೂಶಲಿ ಅವ್ರ ಸಿನಿಮಾಗಳ ಹೀರೋಯಿನ್ ಅಲ್ಲಿ ಗ್ಲಾಮರಸ್ ಆಗಿ ಒಂದ್ ಸ್ವಲ್ಪ ಕೊಬ್ಬಿರೋ ತರ ಎಲ್ಲ ತೋರಿಸ್ತಾರೆ. ರವಿಚಂದ್ರನ್ ಅವರು ಅಹಂ ಪ್ರೇಮಾಸ್ಮಿ ಪಿಕ್ಚರ್ ಮಾಡ್ತಿದ್ರು ತಮ್ಮನಿಗೋಸ್ಕರ. ಕೋರಸ್ ಹಾಡುವಾಗ ನನ್ ವಾಯ್ಸ್ ಕೇಳಿ ಈ ಹುಡುಗಿ ಹತ್ರ ಒಂದ್ ಹಾಡ ಆಡ್ಸೋಣ ಕರೀರಿ ಅವ್ರನ್ನ. ಅದೇ ಸ್ಕೂಟಿ ತಗೊಂಡ್ ಹೋದೆ. ಹೋಗ್ತಾ ಇರುವಾಗ ಒಂದ್ ಕಾಲ್ ಸೆಂಟರ್ ಗಾಡಿ ಬಂದ್ ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗೋಯ್ತು. ಫುಲ್ ಸೂಪರ್ ಮ್ಯಾನ್ ತರ ಹಿಂಗೆ ಹಾರಿ ಪಲ್ಟಿ ಹೊಡೆದು ಎಲ್ಲ ಆಗಿ ಬಿದ್ದೆ. ಜೀನ್ಸ್ ಎಲ್ಲ ಹರಿದೋಗಿತ್ತು, ಕಾಲೆಲ್ಲ ರಕ್ತ ಆಗಿತ್ತು. ಹಂಗೆ ಅದೇ ಮುರ್ಕಲ್ ಸ್ಕೂಟಿನಲ್ಲಿ ಅದೇ ರಕ್ತ ಎಲ್ಲ ಹಂಗೆ ಮಾಡ್ಕೊಂಡು ಹಂಗೆ ಹೋಗಿದ್ದೆ. ಹಂಗೆ ಹೋಗ್ಬಿಟ್ಟು ಹಂಗೆ ಹಾಡ್ಬಿಟ್ಟು ನಿಂತ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಒಂದ್ ಚೇರ್ ಮೇಲೆ ಒಂದ್ ಕಾಲ್ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಹಾಡಿದ್ದ ಹಾಡನ್ನ. ಬಟ್ ಅನ್ಫಾರ್ಚುನೇಟ್ಲಿ ಆ ಹಾಡನ್ನ ಉಪಯೋಗಿಸ್ಕೊಳ್ಳಿಲ್ಲ ಸಿನಿಮಾದಲ್ಲಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ನಮ್ ಜೊತೆ ಇವ್ರ ವಾಯ್ಸ್ ಕೇಳಿದ್ರೇನೆ ಜನ ಕಂಡುಹಿಡಿತಾರೆ ಯಾರು ಅಂತ. ಬಿಕಾಸ್ ಆ ತರದ ಒಂದು ಅಟ್ರಾಕ್ಷನ್ ಇದೆ ವಾಯ್ಸ್ ಅಲ್ಲಿ. ಇವಾಗ ಅವ್ರ ವಾಯ್ಸ್ ಕೇಳಿಸ್ಕೊಳ್ಳಿ ಒಂದ್ಸಲ. ಮೇಡಮ್ ಏನಾದ್ರು ಹೇಳಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ. ಎಸ್, ನಮ್ ಜೊತೆ ಇದ್ದಾರೆ ನಮ್ಮ ಸೆನ್ಸೇಷನಲ್ ಸಿಂಗರ್ ಚೈತ್ರ ಅವರು. 90s ಕಿಡ್ಸ್ ಕಂದು ಫೇವರೇಟ್ ಸಿಂಗರ್. ವೆಲ್ಕಮ್ ಟು BMW. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 90s ಕಿಡ್ಸ್ ಅಂತೆಲ್ಲ ಹೇಳ್ಬೇಡಿ. ನನ್ನ ಡೋಂಟ್ ಮೇಕ್ ಮಿ ಫೀಲ್ ಓಲ್ಡ್. ಓಕೆ, ಡೋಂಟ್ ಸೇ ಆಲ್ ದಿಸ್. ಇವಾಗಷ್ಟೇ ಹೇಳ್ತಾ ಇದ್ರು ಹಾಡೋದಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? 24 years. 24 ವರ್ಷ ಆಯ್ತು. ಸೊ ನೆಕ್ಸ್ಟ್ ಇಯರ್ ಒಂದು ಗ್ರ್ಯಾಂಡ್ ಫಸ್ಟ್ ಟೈಮ್ ಕಾಲಿಟ್ಟು 24 ವರ್ಷ ಆಯ್ತು. ಸೊ ನೆಕ್ಸ್ಟ್ ಇಯರ್ ಒಂದು ಗ್ರ್ಯಾಂಡ್ ಸೆಲೆಬ್ರೇಷನ್ ಇದೆ. ಐ ಹೋಪ್ ಸೋ. ವೆಲ್, ಇವತ್ತು ನಿಮ್ಮ ಹಾಡುಗಳ ಬಗ್ಗೆ ಮಾತಾಡ್ತೀವಿ. ನೀವೇ ಹಾಡಿರೋ ಹಾಡುಗಳು, ಆ ಹಾಡಿನ ಹಿಂದೆ ಇರೋ ಕಥೆಗಳು, ಸೊ ಎಲ್ಲದನ್ನ ಮಾತಾಡೋದಕ್ಕೆ ರೆಡಿನಾ? ಎಸ್. ಸೊ ಇವಾಗ ಫಸ್ಟ್ ಪ್ಲೇ ಆಗ್ತಿರೋ ಹಾಡು ಅಮೃತಧಾರೆ ಸಿನಿಮಾದ್ದು ಹುಡುಗ ಹುಡುಗ. ಓವರ್ ಟು ಯು. ಹುಡುಗ ಬಗ್ಗೆ ಏನ್ ಹೇಳಿ, ನಾನು ಎಲ್ಲಿಂದ ಶುರು ಮಾಡ್ಲಿ? ನಾನ್ ಸ್ಕೂಟಿನಲ್ಲಿ ಕಾಲೇಜಿಂದ ಹೋದೆ. ನಂಗೆ ಪ್ರಯೋಗ್ ದತ್ ಸ್ಟೀಫನ್ ಸರ್ ಅಂತ ಅವ್ರಿಗೆ ನಾನು ಟ್ರ್ಯಾಕ್ ಹಾಡ್ತಿದ್ದೆ. ಅವರ ಸಿನಿಮಾ ಸಂತೋಷ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು. ಅದಕ್ಕೆ ರಾಜೇಶ್ ಕೃಷ್ಣನ್ ಅವ್ರ ಹೀರೋ. ಸೊ ಅದಕ್ಕೆ ನಾನು ಫಸ್ಟ್ ಅವ್ರಿಗೆ ಹಾಡಿದ್ದೆ, ಪ್ರವೀಣ್ ದತ್ ಸ್ಟೀಫನ್ ಸರ್ಗೆ. ಸೊ ಅವರು ಮನಮೂರ್ತಿ ಸರ್ನ ಅಸಿಸ್ಟ್ ಮಾಡ್ತಿದ್ರು ಈ ಸಿನಿಮಾದಲ್ಲಿ, ಅಮೃತಧಾರೆನಲ್ಲಿ. ಸೊ ಈ ತರದೊಂದು ಹಾಡಿದೆ ಅಂತ ಅವರೆಲ್ಲ ಡಿಸ್ಕಸ್ ಮಾಡ್ತಿದ್ರು, ಯಾರು ಇದನ್ನ ಹಾಡ್ಬೋದು ಅಂತ. ಸೊ ಈ ಒಂದು ಹುಡುಗಿ ಇದ್ದಾಳೆ, ನನ್ ಸಿನಿಮಾಗೂ ಹಾಡಿದ್ದಾಳೆ, ಅವಳನ್ನ ಕರ್ಸಿ ಟ್ರೈ ಮಾಡೋಣ ಅಂತ ಅವ್ರು ಹೇಳಿದ್ರಂತೆ. ಸೊ ಫೋನ್ ಮಾಡಿದ್ರು, ಎಲ್ಲಿದ್ಯಮ್ಮ, ಬಂದ್ಬಿಡು, ಈ ಪ್ರಸಾದ್ ಸ್ಟುಡಿಯೋಗೆ ಬಂದ್ಬಿಡೋದು. ನಾನ್ ಸ್ಕೂಟಿ ತಗೊಂಡು ಹೋದೆ ಪ್ರಸಾದ್ ಸ್ಟುಡಿಯೋಗೆ. ಕಾಲೇಜ್ ಬ್ಯಾಗ್ ಎಲ್ಲ ಇತ್ತು, ಹಾಗೆ ಹೋದೆ ನಾನು. ಅಲ್ಲಿ ಹೋಗಿ ನೋಡಿದ ತಕ್ಷಣ ನಾಕ್ತಿಹಳ್ಳಿ ಚಂದ್ರಶೇಖರ್ ಸರ್ ಅಲ್ಲೇ ನಿಂತಿದ್ರು, ಮನೋಮೂರ್ತಿ ಅವ್ರು ನಿಂತಿದ್ರು, ಪ್ರವೀಣ್ ದತ್ ಸ್ಟೀಫನ್ ಸರ್ ನಿಂತಿದ್ರು. ಅಂದ್ರೆ ಅಮೇರಿಕಾ ಅವ್ರು ಅವಾಗ ತಾನೇ ಸೂಪರ್ ಹಿಟ್ ಆಗಿರುವಂತ ಸಿನಿಮಾ, ಸೂಪರ್ ಹಿಟ್ ಆಗಿರುವಂತ ಹಾಡುಗಳು. ಅಂಡ್ ಐ ನೆವರ್ ಸೀನ್ ದೆಮ್. ಯಾಕಂದ್ರೆ ಇವಾಗಿನ ತರ ಸೋಷಿಯಲ್ ಮೀಡಿಯಾ ಎಲ್ಲ ಏನಿರ್ಲಿಲ್ಲ ಅವಾಗ. ಯಾವ್ದೋ ಪೇಪರ್ ಅಲ್ಲಿ ಫೋಟೋ ಬಂದ್ರೆ ಮಾತ್ರ ನೋಡುವಂಥದ್ದು. ಐ ವಾಸ್ ಒಂಥರ ಡಮ್ ಸ್ಟ್ರಕ್. ಅಯ್ಯೋ ಸರ್ ನಾಕ್ತಿಹಳ್ಳಿ ಅವರ, ಮನೋಮೂರ್ತಿ ಅವರ ಅಂತ. ಅವರು ಇದಕ್ಕೆ ಈ ಹಾಡು ಒಂದು ಟ್ರ್ಯಾಕ್ ಹಾಡ್ಬೇಕು ಅಂತ ಹೇಳ್ತು. ಸೊ ಮತ್ತೆ ಕೈ ಕಾಲೆಲ್ಲ ನಡಕ ನನಗೆ, ಏನಪ್ಪ ಹಿಂಗಪ್ಪ ಹಾಡೋದು, ಹೇಗ್ ಬರುತ್ತೆ ಅಂತ. ವೆರಿ ಎಕ್ಸೈಟೆಡ್, ನರ್ವಸ್, ಸ್ಕೇರ್ಡ್ ಎಲ್ಲ ಒಟ್ಟಿಗೆ. ಸೊ ಹೋಗಿ ಹಾಡಕ್ ಶುರು ಮಾಡಿದ್ವಿ. ಪ್ರವೀಣ್ ಸರ್ ಹೇಳ್ಕೊಟ್ರು ನಮ್ಗೆ ಈ ತರ ಹಾಡ್ಬೇಕು, ಹಿಂಗ್ ಮಾಡ್ಬೇಕು, ಇದೇ ಸಿಚುವೇಶನ್, ಹೀಗೆ ಪ್ರೊನೌನ್ಸಿಯೇಷನ್ ಇರ್ಬೇಕು. ಅದ್ರಲ್ಲಿ ಇಂಗ್ಲಿಷ್ ಲೈನ್ಸ್ ಕೂಡ ಇದೆ. ಶೋ ಮೀ ಲವ್, ಶೋ ಮೀ ಲೈಫ್, ಶೋ ಮೀ ಎವ್ರಿಥಿಂಗ್ ಇನ್ ಲೈಫ್, take me on a holiday, show me something every day, make me smile and make me smile, make me smile for a while, make my dreams come to life, show me how you love your wife. So ಇದೆಲ್ಲ ಇದೆ. ಸೊ ಈ ನ್ಯೂಯಾನ್ಸಸ್ ಎಲ್ಲ ಹೇಗ್ ಬರ್ಬೇಕು, ಪ್ರತಿ ಒಂದು ಲೈನಿಗೆ ಹೇಗಿರ್ಬೇಕು ಎಕ್ಸ್ಪ್ರೆಷನ್, ಇದೆಲ್ಲ ಹೇಳ್ಕೊಟ್ರು. ಸರ್ ಅಲ್ಲೇ ಇದ್ರು, ನಾಕ್ತಿಹಳ್ಳಿ ಸರ್ ಅಲ್ಲೇ ಇದ್ರು, ಮನಮೂರ್ತಿ ಸರ್ ಆಫ್ ಕೋರ್ಸ್ he was telling me what to do. ಪ್ರವೀಣ್ ಸರ್ was also helping me. ಸೊ ಹೀಗಾಯ್ತು ಹಾಡು. ಇದು ಪುಟ್ಟ ಹುಡುಗಿ, ನನ್ನನ್ನ ನೋಡಿದ ತಕ್ಷಣ ಪುಟ್ಟ ಕಾಲೇಜ್ ಹುಡುಗಿ, ಹಿಂಗಿರ್ಬೋದು ಇವಳು ಧ್ವನಿ,
ಬಟ್ ನೋಡೋಣ ಟ್ರ್ಯಾಕ್ ಹಾಡೋಣ ಅಂತ ಆ ಒಂದು ಮನಸ್ಥಿತಿ ಇತ್ತು. ಬಟ್ ಆಫ್ಟರ್ ಐ ಸ್ಯಾಂಗ್ ದ ಸಾಂಗ್ ಇಸ್ ಲೈಕ್ ಇಲ್ಲ, ದಿಸ್ ಇಸ್ ವೆರಿ ನೈಸ್, ಅದು ಬೇರೆ ತರ ಇದೆ. ಕನ್ನಡದಲ್ಲಿ ಈ ಶೈಲಿಲಿ ಹಾಡೋ ಹೆಣ್ಮಗು ನಾನು ಕೇಳಿಲ್ಲ. ಯಾಕಂದ್ರೆ ಅವ್ರು ಬೇರೆ ಮೇ ಬಿ ಬೇರೆ ಯಾರಾದ್ರೂ ಸಿಂಗರ್ ಹತ್ರ ಹಾಡ್ಸೋ ಒಂದು ಇದಿತ್ತೇನೋ ಬೇರೆ, ಬಿಕಾಸ್ ಆ ಸ್ಟೈಲ್ ಅಲ್ಲಿ ಹಾಡೋರು ಯಾರು ಇರ್ಲಿಲ್ಲ ನಮ್ಮ ಇಂಡಸ್ಟ್ರಿನಲ್ಲಿ. ಬಟ್ ಸರ್ ವಾಸ್ ಲೈಕ್ ಇಲ್ಲ, ಈ ಧ್ವನಿ ಚೆನ್ನಾಗಿದೆ, ಇದನ್ನೇ ಇಟ್ಕೊಳ್ಳೋಣ, ನಮ್ ಕನ್ನಡದ ಹುಡುಗಿ ಇದು, ಇವ್ರ ಹತ್ರನೇ ಹಾಡ್ಸೋಣ ಅಂತ. ಸೊ ಆ ಟ್ರ್ಯಾಕ್ ಹಾಡಿ ಆಕ್ಚುಲಿ ಫಸ್ಟ್ ಬೇರೆ ಲಿರಿಕ್ಸ್ ಇತ್ತು, ಜಾಣ ಜಾಣ ನನ ಜಾಣ ಅಂತ ಇತ್ತು, ಹುಡುಗ ಇರ್ಲಿಲ್ಲ ಫಸ್ಟ್. ಅದಾದ್ಮೇಲೆ ಕೆಲವು ಚೇಂಜಸ್ ಎಲ್ಲ ಆಗಿ ಶೂಟಿಂಗ್ ಆದ್ಮೇಲೆ ಇಟ್ ಬಿಕೇಮ್ ಹುಡುಗ ಮೆನಿ ಚೇಂಜಸ್ ಆಲ್ಸೋ. ಸೊ ಅದನ್ನ ಹೋಗಿ ಫೈನಲಿ ಒಂದ್ಸರಿ ಹಾಡಿದ್ದಾಯ್ತು. ಅಂಡ್ ಯಾವತ್ತೂ ಅನ್ಕೊಂಡಿರಲಿಲ್ಲ ಈ ತರ ಒಂದು ಸೂಪರ್ ಹಿಟ್ ಹಾಡಾಗೋಗುತ್ತೆ, ಚೈತ್ರ ಜೊತೆ ಹುಡುಗ ಆತರ ಸೇರ್ಕೊಂಡ್ಬಿಡುತ್ತೆ ಅಂತ ನನ್ಗೆ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಬಟ್ ಆಯ್ತು, ಕನ್ನಡಿಗರ ಪ್ರೀತಿ, ವಿಶ್ವಾಸ, ಅವರ ಕಾನ್ಫಿಡೆನ್ಸು, ನನ್ನನ್ನ ರೆಕಗ್ನೈಸ್ ಮಾಡುವಂತಹ ಒಂದು ಹಾಡು, ಅದು ಎಲ್ಲ ಆಯ್ತು. ಅಷ್ಟೇ ಅಲ್ಲ, ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೂಡ ಉಂಟು ಈ ಹಾಡಿಗೆ. ಐ ಥಿಂಕ್ ಇದಕ್ಕೆ ಎಲ್ಲರೂ ಕಾರಣ, ಹಳ್ಳಿ ಸರ್, ಮನಮೂರ್ತಿ ಸರ್, ಪ್ರವೀಣ್ ಸರ್, ಅವ್ರು 3 ಜನ ವೆರಿ ಇಂಪಾರ್ಟೆಂಟ್ಲಿ. ಬಟ್ ರಮ್ಯಾ ಅವರು, ಧ್ಯಾನ್ ಅವರು, ದೇ ಆರ್ ಸೋ ಗುಡ್ ಲುಕಿಂಗ್ ಇನ್ ದ ಸಾಂಗ್. ಇವತ್ತು ಹಾಡನ್ನು ನೋಡಿದ್ರೆ ನೋಡ್ಬೇಕು ಅನ್ಸುತ್ತೆ. ಥಿಂಕ್ ಇಟ್ಸ್ ಅ ಟೀಮ್ ಎಫರ್ಟ್. ತುಂಬಾ ರಮ್ಯಾ ಅವ್ರು ಹೇಳ್ತಾ ಇರ್ತಾರೆ ನಂಗೆ, ಮೊನ್ನೆ ಸಿಕ್ಕಿದಾಗ ಅವ್ರು ಹೇಳ್ತಾರೆ, ಹೇಟ್ ದಟ್ ಸಾಂಗ್. ಆ ಶೂಟ್ ಮಾಡುವಾಗ ಅದೆಲ್ಲೋ ಮೇಲ್ಗಡೆ ಹೋಗಿ ಸ್ನೋಲಲ್ಲೆಲ್ಲ ನಾನು ಒದ್ದಾಡ್ಬಿಟ್ಟೆ, ನನಗೆ ಐ ಹೇಟ್ ದಟ್ ಸಾಂಗ್ ಅಂತ. ಬಟ್ ಐ ಥಿಂಕ್ ಅದೊಂಥರ ಎಲ್ಲರೂ ನೆನ್ಪಿಟ್ಕೊಳ್ಳುವಂತ ಹಾಡು ಫಾರ್ ವೇರಿಯಸ್ ರೀಸನ್ಸ್. ಸೊ ಫಾರ್ ಮೀ ಇಟ್ಸ್ ವೆರಿ ಸ್ಪೆಷಲ್ ಸಾಂಗ್. ಥಿಂಕ್ ಜನರಿಗೂ ಚೈತ್ರ ಹಾಡು ಅಂದ್ರೆ ದಿಸ್ ಇಸ್ ವೆರಿ ಸ್ಪೆಷಲ್ ಅಂತ ನಂಗೆ ಅನ್ಸುತ್ತೆ. ಇವಾಗ ನನಗೊಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಇರೋದು, ಆ ಸ್ಕೂಟಿ ಇನ್ನ ಇದೆಯಾ? ಇಲ್ಲ, ಅನ್ಫಾರ್ಚುನೇಟ್ಲಿ ಕೊಟ್ಬಿಟ್ಟೆ. ಬಟ್ ಕಾಲೇಜ್ ಅಲ್ಲಿ ಇದ್ದಾಗ ಅದ್ರಲ್ಲೇ ಓಡಾಡ್ತಿದ್ದೆ, ಕಾಲೇಜ್ ಆದ್ಮೇಲೆ ಸುಮಾರು ಅದ್ರಲ್ಲಿ ಓಡಾಡ್ತಿದ್ದೆ. ಬಟ್ ಇವಾಗ ಆ ಸ್ಕೂಟಿ ಯಾರ ಹತ್ರ ಇದೆಯೋ ಅವ್ರು ಫುಲ್ ಪ್ರೌಡ್ ಆಗಿ ಹೇಳ್ಕೋಬಹುದು, ಚೈತ್ರ ಅವರು ಇದೇ ಸ್ಕೂಟಿನಲ್ಲಿ ಹೋಗಿದ್ದು ಹಾಡಾಡೋದಕ್ಕೆ ಅಂತ. ನನ್ಗೆ ಆ ಸ್ಕೂಟಿಲಿ ಹೋಗ್ತಾ ಇರುವಾಗ ಪ್ರವೀಣ್ ಸರ್, ಅಂದ್ರೆ ನಾನು ತುಂಬಾ ಸಣ್ಣ ಇದ್ದೆ ಅವಾಗ, ರೇಗ್ಸೋರು, ಕಾಲಿಗೆ ಕಲ್ ಕಟ್ಕೊಳ್ಳಿ ಅಂದ್ರೆ ಹಾರೋಗ್ತಾ ಗಾಡಿ ಅಂತ. ಸೊ ಇವತ್ತಿಗೂ ನೆನ್ಪಿದೆ, ಅವರು ನೆನ್ಸ್ಕೊಂತಾರೆ ನನಗೆ ರೇಗ್ಸ್ತದೆ, ಅವ್ರು ನೆನ್ಪಿದ್ಯಾ ಅಂತ. ದೋಸ್ ಆರ್ ಆಲ್ ವೆರಿ ಸ್ವೀಟ್ ಮೆಮೊರೀಸ್ ದಟ್ ಐ ರಿಲೇಟ್ ಟು. ಈ ಹಾಡನ್ನ ನಾನು ಕೇಳಿಸ್ಕೊಂಡ ತಕ್ಷಣ, ಮನ್ಸಿಗೆ ಬಂದ ತಕ್ಷಣ ಇದೆಲ್ಲ ನೆನ್ಪಿರುತ್ತೆ. ವೆಲ್, ಹುಡುಗ ಆಯ್ತು. ಇವಾಗ ಮುಂದಿನ ಹಾಡು ಬಂದು ಪೂಜಾರಿ ಸಿನಿಮಾದ್ದು. ಎಷ್ಟೋ ಜನ ಹುಡುಗಿ ಫೇವ್ರೇಟ್ ಹಾಡಿದು, ಕಣ್ಣಲ್ಲಿ. ನಾನ್ ಯಾವಾಗ್ಲೂ ಆ ಸಾಂಗ್ ಬಂದಾಗ ನಾನ್ ಹೇಳ್ತಾ ಇರ್ತೀನಿ, ನೋಡಿ ಕಣ್ಣಲ್ಲೇ ಪ್ರೇಮ ಪತ್ರ ಬರೆಯೋದಂದ್ರೆ ಹಿಂಗೆ ಅದು ಅಂತ. ಕರೆಕ್ಟ್. ಇದು ಆಲ್ಸೋ ಇದು ಒಂಥರ ಅದೇನೋ ಅವಕಾಶ ಒದಗ್ ಬರೋದು ಅಂತಾರಲ್ಲ, ಆ ತರ ಈ ಹಾಡು. ನನ್ಗೆ ಅಭಿಮನ್ ರಾಯ್ ಅವರು, ಅವರ ಫಸ್ಟ್ ಸಿನಿಮಾಯಿಂದ ನನ್ ಪರಿಚಯ. ಅವರ ಫಸ್ಟ್ ಸಿನಿಮಾ ಹಾಡಿದ್ದೆ ನಾನು. ಅವ್ರ ಅಮಾಸ ಅಂತ ಒಂದು ಸಿನಿಮಾ ಮಾಡಿದ್ರು, ಸೊ ಅವಾರ್ಡ್ ವಿನ್ನಿಂಗ್ ಫಿಲ್ಮ್ ಅದು. ಸೊ ಅದಕ್ಕೆ ನಾನು ಹಾಡಿದ್ದೆ ವೇ ಬ್ಯಾಕ್ ಇನ್ 2001 ಏನೋ ಅವಾಗ. ಸೊ ಅದಾದ ನಂತರ ಕೆಲಸ ಮಾಡಿರ್ಲಿಲ್ಲ ಅಷ್ಟೊಂದು. ಬಟ್ ಈ ಹಾಡಿಗೆ ಅವರು ನನ್ನ ಕರೆದ್ರು ಅಂಡ್ ಎಕ್ಸ್ಪ್ಲೇನ್ ಮಾಡಿದ್ರು, ಹಾಡ್ದೆ. ಓಕೆ, ಎಲ್ಲ ಮುಗೀತು. ಆಮೇಲೆ ಅವ್ರಿಗೆ ಅನ್ಸ್ತೋ ಏನೋ, ಇಲ್ಲ ಬೇರೆ ಯಾರ ಹತ್ರ ಆದ್ರೂ ಟ್ರೈ ಮಾಡ್ಸೋಣ ಈ ಹಾಡು ಅಂತ. ಆಮೇಲೆ ಒಂದು 5-6 ಜನ ಸಿಂಗರ್ಸ್ ಹತ್ರ ಈ ಹಾಡು ಹಾಡ್ಸಿದ್ರು. ಮೆನಿ ಪೀಪಲ್, ಅನ್ವಿತಾ ಅವ್ರು ಹಾಡಿದ್ರು, ಆಮೇಲೆ ಇನ್ನೋ ಚಿತ್ರ ಅವ್ರು ಹಾಡಿದ್ರು ಈ ಹಾಡನ್ನ, ನಂದಿತಾ ಅವ್ರು ಹಾಡಿದ್ರು, ನಾನ್ ಹಾಡ್ದೆ. ಆಮೇಲೆ ಹೀಗೆ ಒಂದು ಇನ್ನೂ 2-3 ಜನದ ಹತ್ರ ಹಾಡ್ಸಿದ್ರು. ಆ ಶೂಟಿಂಗ್ ಮಾಡ್ಕೊಂಬಂದು ಬ್ಯಾಂಕಾಕ್ ಅಲ್ಲೆಲ್ಲ, ಐ ಥಿಂಕ್ ನೀತು ಅಂಡ್ ಆದಿ ಅವ್ರದ್ದು, ಹರ್ಷ ಅವ್ರ ಕೊರಿಯೋಗ್ರಫಿ ಅದಕ್ಕೆ. ಸೊ ಅದು ಆ ವಿಡಿಯೋ ನೋಡಿದ್ಮೇಲೆ ಅವ್ರೆಲ್ಲರಿಗೂ ಅನ್ಸ್ತು, ಡೈರೆಕ್ಟರ್ ಅವ್ರಿಗೂ ಅಷ್ಟೇ, ಇಲ್ಲ ಚೈತ್ರ ಹಾಡಿದ್ರಲ್ಲ ಅದೇ ಇದಕ್ಕೆ ಕರೆಕ್ಟ್ ಆಗಿದೆ ಈ ವಿಜುವಲ್ಸ್ ಗೆ ಅಂತ. ಸೊ ಐ ವೆಂಟ್ ಬ್ಯಾಕ್ ಆಫ್ಟರ್ ದ ಸಾಂಗ್ ವಾಸ್ ಶಾರ್ಟ್ ಅಂಡ್ ಐ ಸ್ಯಾಂಗ್ ದ ಸಾಂಗ್ ಅಗೇನ್. ಸೊ ಇವಾಗ ಸಾಕಷ್ಟು ಕಡೆ ಬೇರೆ ಬೇರೆ ವರ್ಷನ್ಸ್, ಬೇರೆ ಬೇರೆ ಸಿಂಗರ್ಸ್ ಇದೆ, ಬಟ್ ಒರಿಜಿನಲಿ ಅದು ನಂದೇ ಹಾಡು. ಅದೇ 5-6 ಜನ ಹಾಡಿ ವಾಪಸ್ ನನಗ್ ಬಂದಂತ. ಹೌದು, ನಂದೇ ವಾಯ್ಸ್ ಇರೋದು. ವಿಡಿಯೋನಲ್ಲೂ ಸಾಕಷ್ಟು ಕಡೆ ಬರುವಾಗ ನಂದೇ ವಾಯ್ಸ್ ಇದೆ, ಬಟ್ ಕೆಲವು ಕಡೆ ಬೇರೆ ಬೇರೆ ಸಿಂಗರ್ಸ್ ಇದಿದೆ, ವಾಯ್ಸ್ ಇದೆ. ಅದೇ, ಸೊ ಸಿ ಪ್ಲೇ ಬ್ಯಾಕ್ ಸಿಂಗಿಂಗ್ ಅಂದ್ರೆ ಬರೀ ಹಾಡ್ಬಿಟ್ಟು ಹೊಟ್ಟೋಗ್ಬಿಡೋದಲ್ಲ. ಸಿ ಆ ವಿಜುವಲ್ಸ್ ಗೆ ಸೂಟ್ ಆಗ್ಬೇಕು, ಆ ಸ್ಟೋರಿಗೆ, ನಾಯಕಿಗೆ, ಅವರ ಎಕ್ಸ್ಪ್ರೆಷನ್ ಗೆ ಸೂಟ್ ಆಗ್ಬೇಕು. ಇಲ್ಲ ಅಂದ್ರೆ
ವೇಸ್ಟ್, ಇಡೀ ಎಫರ್ಟೇ ವೇಸ್ಟ್. ಓಕೆ ಸೊ ಅಷ್ಟೊಂದು ಇದು ಮಾಡಿ ಸಿನ್ಸ್ ದೇ ಕೇಮ್ ಬ್ಯಾಕ್ ಟು ಮಿ, ಅದೊಂಥರ ಇದಿಲ್ಲ ಹಣೆಯಲ್ಲಿ ಬರ್ದಿರ್ಬೇಕು ಅಂತಾರಲ್ಲ ಈ ಹಾಡು ಹಾಡೋದಕ್ಕೆ. ಸೊ ಆ ತರ ಆಯ್ತು. ಇಟ್ಸ್ ಅ ಲವ್ಲಿ ಸಾಂಗ್. ನನ್ನ ಅಭಿಮಾನ್ ಅವ್ರು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೂ ಸಿಕ್ಕಾಪಟ್ಟೆ ಹಿಟ್ ಆಯ್ತು ಈ ಹಾಡು. ನನಗೂ ಆಫ್ಟರ್ ಲಾಂಗ್ ಟೈಮ್ ಒಂಥರ ಈ ಐ ಶು ಆಲ್ವೇಸ್ ಡು ಕಾಲೇಜ್ ಸಾಂಗ್ಸ್, ಆಮೇಲೆ ಐಟಮ್ ಸಾಂಗ್ಸ್ ಜಾಸ್ತಿ ಆ ತರದ್ ಮಾಡ್ತಿದ್ದೆ. ಆ ಒಂದು ಟೈಮ್ ನಲ್ಲಿ ಇದೊಂದು ಮೆಲೋಡಿಯಸ್ ಸಾಂಗ್ ಬಂತು. ಅದು ಇದು ನನ್ನ ಒಂದು ಲಿಸ್ಟ್ ಆಫ್ ಸಾಂಗ್ಸ್ ಗೆ ಒಂದು ಒಳ್ಳೆ ಅಡಿಷನ್ ಆಯ್ತು. ಈ ತರನೂ ಹಾಡ್ತಾರೆ ಚೈತ್ರ, ಈ ತರ ಧ್ವನಿ ಚೆನ್ನಾಗಿ ಕೇಳಿಸುತ್ತೆ ಅಂತ. ಮೆನಿ ಪೀಪಲ್, ಐ ಗಾಟ್ ಮೆನಿ ಆಪರ್ಚುನಿಟೀಸ್ ಟು ಸಿಂಗ್ ದೀಸ್ ಕೈಂಡ್ ಆಫ್ ಸಾಂಗ್ಸ್ ಈ ಹಾಡು ಬಂದ ಆದ್ಮೇಲೆ. ದಿಸ್ ಇಸ್ ವೆರಿ ನೈಸ್ ಸಾಂಗ್. ವೆಲ್, ಸೊ ಇವಾಗ ನಿಸಾನ್ ಮ್ಯೂಸಿಕ್ ಫೆಸ್ಟ್ ಅಲ್ಲಿ ಪ್ಲೇ ಆಗ್ತಾ ಇದೆ ಪೂಜಾರಿ ಸಿನಿಮಾದಿಂದ ಕಣ್ಣಲ್ಲಿ ಪ್ರೇಮ ಪತ್ರ. ನೀವು ಬರೆದಿದ್ರೆ ಬರ್ಬಿಡಿ, ಹಾಡ್ ಕೇಳ್ತಾ. ವೆಲ್, ನಿಸಾನ್ ಮ್ಯೂಸಿಕ್ ಫೆಸ್ಟ್ ಅಲ್ಲಿ ಮಾತಾಡ್ತಾ ಇದೀವಿ. ಸೊ ಇವಾಗಷ್ಟೇ ಹೇಳ್ತಾ ಇದ್ದೆ ಅದಾದ್ಮೇಲೆ ಈ ತರದ ಹಾಡುಗಳು ತುಂಬಾ ಬಂದ್ವು ಅಂತ. ಸೊ ನಾನ್ ಸ್ಕೂಲ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಸಿಕ್ಕಾಪಟ್ಟೆ ಇಲ್ಲ, ಆಕ್ಚುಲಿ ಆ ಟೈಮ್ ಅಲ್ಲಿ ಸ್ವಲ್ಪ ವರ್ಷಗಳ ಹಿಂದೆ ಸೊ ಹಿಟ್ ಒಂದ್ ಸಿಕ್ಕಾಪಟ್ಟೆ ಹಿಟ್ ಆಗಿರುವಂತ ಹಾಡು ಅಂತ ಹೇಳಿದ್ರೆ ಪಲ್ಲಕ್ಕಿ ಸಿನಿಮಾದು ಬಿಡು 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 ಕದ್ದು ಕದ್ದು ನೋಡೋದನ್ನ. ಅಗೇನ್ ಈ ಹಾಡು ನಾನ್ ಹಾಡ್ಬೇಕು ಅಂತ ಇರ್ಲಿಲ್ಲ. ಇರ್ಲಿಲ್ಲ. ಈ ಹಾಡಿಗೆ ನಾನು ಕೋರಸ್ ಹಾಡಕ್ ಹೋಗಿದ್ದೆ. ಅವಾಗ ನಾನು ಕೋರಸ್ ಹಾಡ್ತಿದ್ದೆ, ಸ್ಟ್ರೇಟ್ ಪ್ಲೇ ಬ್ಯಾಕ್ ಸಿಂಗಿಂಗು ಮಾಡ್ತಿದ್ದೆ. ಸೊ ಈ ಹಾಡಿಗೆ ಕೋರಸ್ ಹಾಡಕ್ ಹೋಗಿದ್ವಿ ಅಶ್ವಿನಿ ಸ್ಟುಡಿಯೋದಲ್ಲಿ. ಹಾಡಿದ್ವಿ ಓಲೆ ಓಲೆ ಓಲೆ, ಅದೆಲ್ಲ ಹಾಡು ಮುಗಿಸಿದ್ವಿ. ಅಂಡ್ ದೆನ್ ಗುರು ಸರ್ ಕೇಳಿಸ್ಕೊಂಡ್ರು, ಆಲ್ ದ ಟೇಕ್ಸ್ ಬರೋಕೆ. ದೆನ್ ಹಿ ಸೆಡ್, ಆಯ್ತು ವೈ ಡೋಂಟ್ ಯು ಟ್ರೈ ದಿಸ್ ಸಾಂಗ್ ಅಂದ್ರು. ನಾನು ಆಯ್ತು. ಆಮೇಲೆ ಲಿರಿಕ್ಸ್ ಹೃದಯ ಶಿವ ಅದು ಲಿರಿಕ್ಸ್ ಬಂತು. ಗುರು ಸರ್ ಅವತ್ತು ಬೇರೆ ಸ್ಟುಡಿಯೋದಲ್ಲಿ, ಅದೇ ಅಶ್ವಿನಿನಲ್ಲಿ 2-3 ಸ್ಟುಡಿಯೋಸ್ ಇದೆ, ಇನ್ನೊಂದು ಸ್ಟುಡಿಯೋಲಿ ಇನ್ನೊಂದು ರೆಕಾರ್ಡಿಂಗ್ ನಡೀತಾ ಇತ್ತು. ಹಿ ಸೆಡ್ ಜಸ್ಟ್ ಡೂ ದಿಸ್ ಪಲ್ಲವಿ, ನಾನು ಅಲ್ಲಿ ಕೆಲಸ ನೋಡ್ಕೊಂಡು ಇಲ್ಲಿ ಬರ್ತೀನಿ, ಹಾಡು ಮುಗಿಸಿರೋದು. ಸರಿ ನಾನು ಹಾಡ್ದೆ, ಅವ್ರು ವಾಪಸ್ ಬಂದು ಕೇಳಿಸ್ಕೊಂಡ್ರು. He said, ಇದು ಚೆನ್ನಾಗಿದೆ, ದಿಸ್ ಇಸ್ ನೈಸ್, ಬಟ್ ಏನೋ ಒಂದು ಮಿಸ್ಸಿಂಗ್ ಇದೆ ಇದರಲ್ಲಿ. ಚೈತ್ರ ನಿನ್ನ ತನ ಇದೆಯಲ್ಲ, ಅದು ಮಿಸ್ಸಿಂಗ್ ಇದೆ, ಅದನ್ನ ಹಾಕಿ ನೀನ್ ಹಾಡು, ಅವಾಗ ಡೆಫಿನೆಟ್ಲಿ ಈ ಹಾಡು ನಿಂದೆ ಆಗುತ್ತೆ. ಸೊ ದೆನ್ ಹಿ ವೆಂಟ್ ಬ್ಯಾಕ್ ಟು ದಿ ಅದರ್ ಸ್ಟುಡಿಯೋ. ಅವರು ಅಲ್ಲಿ ಕೆಲಸ ನೋಡ್ತಾ ಇದ್ರು. ದೆನ್ ನನ್ನ ತರ ಅಂದ್ರೆ ಏನಿರಬಹುದು ಅಂತ ನಾನು ಅದೊಂಥರ ತುಂಬಾ ಯೋಚನೆಗೆ ತಾಯ್ತು ನನ್ನ, ಏನ್ ಆಡ್ ಮಾಡ್ಬೋದು ಇಲ್ಲಿ ಅಂತ. ಸೊ ನನ್ನ ಧ್ವನಿ ಅಂಡ್ ದ ಸ್ಟೈಲ್ ಅಷ್ಟೇ. ಸೊ ಸ್ವಲ್ಪ ನನ್ನ ಧ್ವನಿನ ಒಂಚೂರು ಓಪನ್ ವಾಯ್ಸ್ ಮಾಡ್ಕೊಂಡೆ, ಯಾಕಂದ್ರೆ ಅಷ್ಟೊಂದು ಓಪನ್ ವಾಯ್ಸ್ ಇದಕ್ಕೆ ಸೂಟ್ ಆಗ್ಲಿಲ್ವೇನೋ ಅಂದ್ಬಿಟ್ಟು ನಾನು ಸ್ವಲ್ಪ ಫಾಲ್ಸೆಟ್ ಒಂದು ಟ್ರೈ ಮಾಡಿದೆ. ಬಟ್ ಇಲ್ಲ, ಗುರು ಸರ್ ಸರಿ ಇಲ್ಲ, ನಿನ್ ತರ ಹಾಡು. ಸೊ ಲೈಕ್ ಆಯ್ತು, ಓಪನ್ ವಾಯ್ಸ್ ಅಲ್ಲಿ ಹಾಡಿದೆ. ಮತ್ತೆ ಬಂದು ಕೇಳಿಸ್ಕೊಂಡ್ರೆ ಲೈಕ್ ತುಂಬಾ ಚೆನ್ನಾಗಿದೆ ಇದು, ಇದನ್ನೇ ಇಟ್ಕೊಳ್ಳೋಣ, ನನ್ಗೆ ತುಂಬಾ ಇಷ್ಟ ಆಯ್ತು ಅಂತ. ಸೊ ಆಮೇಲೆ ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ರು. ಅಂಡ್ ದೆನ್ ದ ರೆಸ್ಟ್ ಇಸ್ ಹಿಸ್ಟ್ರಿ. ತುಂಬಾ ಕ್ಯೂಟ್ ಆಗಿದೆ. ಹೌದು, ತುಂಬಾ ಕ್ಯೂಟ್ ಆಗಿದೆ ಹಾಡು. ವಿಡಿಯೋನು ತುಂಬಾ ಕ್ಯೂಟ್ ಆಗಿದೆ. ತುಂಬಾ ಜನ ಪ್ರೇಮಿಗಳು ಇದನ್ನ ಇಷ್ಟಪಟ್ಟು ನಂಗೆ ಹೇಳ್ತಾರೆ, ಮೇಡಮ್ ಈ ಹಾಡು ನಂಗೆ ತುಂಬಾ ಇಷ್ಟ, ನಾನು ನನ್ನ ಗರ್ಲ್ ಫ್ರೆಂಡ್ ಅಥವಾ ನಾನು ನನ್ನ ಹೆಂಡತಿ ಯಾವಾಗಲೂ ಇದನ್ನ ಹೇಳ್ತಾ ಇರ್ತೀನಿ. ತುಂಬಾ ಕನೆಕ್ಟ್ ಆಗುತ್ತೆ ಈ ಹಾಡು ನಮ್ಗೆ. ನಮ್ಮ ಇಂಡಸ್ಟ್ರಿಲಿ ಅಷ್ಟೇ ಅಲ್ಲ, ಮುಂಚೆ ಹೇಗಿತ್ತು ಅಂದ್ರೆ, ನಾನು ಸ್ಟಾರ್ಟ್ ಮಾಡೋದಕ್ಕೆ 20 ವರ್ಷದ ಹಿಂದೆ ಹೇಗಿತ್ತು ಅಂದ್ರೆ, ಹೀರೋಯಿನ್ ನಾನೇ ಹೇಳ್ಬಿಟ್ಟೆ, ಹೀರೋಯಿನ್ ಧ್ವನಿ ಅಂದ್ರೆ ತುಂಬಾ ಸ್ವೀಟ್ ಆಗಿರ್ಬೇಕು. ಅಂದ್ರೆ ಆ ಟೋನಲ್ ಕ್ವಾಲಿಟಿ ತುಂಬಾ ಶ್ರಿಲ್ ಆಗಿದ್ರೆ ಮಾತ್ರ ಸ್ವೀಟ್ ಹೀರೋಯಿನ್ ವಾಯ್ಸ್, ಇಲ್ಲಾಂದ್ರೆ ಇಲ್ವಾ. ಬರೀ ಐಟಮ್ ಸಾಂಗ್ ಅಥವಾ ಹಾರ್ಶ್ ಸಾಂಗ್ ಗೆ ಮಾತ್ರ ಯೂಸ್ ಮಾಡುವಂತದ್ದು ಇತ್ತು ಅವಾಗ. ಬಟ್ ಸ್ಲೋಲಿ ನಾನ್ ಬಂದ್ಮೇಲೆ ದಟ್ ಸ್ಟಾರ್ಟೆಡ್ ಚೇಂಜಿಂಗ್. ಇವಾಗ ಸಾಂಗ್ ಲೈಕ್ ಇವಾಗ ಬಿಡು 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 ಕದ್ದು ಕದ್ದು ನೋಡುವುದನ್ನ ಅಂತ ಹಾಡ್ಲಿಲ್ಲ ನಾನು. ಬಿಡು 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 ಕದ್ದು ಕದ್ದು ನೋಡುವುದನ್ನ. ಸೊ ಹೀರೋಯಿನ್ಗೂ ಒಂದು ಓಪನ್ ವಾಯ್ಸ್ ಇರುತ್ತೆ, ಈ ತರಾನು ಹೀರೋಯಿನ್ಗೆ ಒಂದು ವಾಯ್ಸ್ ನ ಉಪಯೋಗಿಸಬಹುದು ಅನ್ನೋದು ಐ ಥಿಂಕ್ ಅದು ನನ್ನ ವಾಯ್ಸ್ ಇಂದ ಶುರು ಒಂದು ಹೊಸ ಒಂದು ತಿರುವನ್ನ ಪಡ್ಕೋತು ಅಂತ ಅನ್ಸುತ್ತೆ. ಅಂಡ್ ತುಂಬಾ ನಿರ್ದೇಶಕರು ಆ ಧ್ವನಿನ ಇಷ್ಟಪಡಕ್ ಶುರು ಮಾಡಿದ್ರು, ಸ್ಟೈಲ್ ಇಷ್ಟಪಟ್ರು. ಅಂಡ್ ಆ ತರ ಬಹಳಷ್ಟು ಹಾಡುಗಳು ನನ್ಗೆ ಬಂತು ಈ ತರ ಕನ್ನಡದಲ್ಲಿ ಈ ಶೈಲಿ ಹಾಡೋರು ಇದಾರಂತೆ. ಯಾಕಂದ್ರೆ ಯಾರು ಇರ್ಲಿಲ್ಲ ನನ್ಗಿಂತ ಮುಂಚೆ, there was no one who could do that style. ಸೊ ಐ ಥಿಂಕ್ ಸಂತೋಷ ಆಗುತ್ತೆ ಈ ತರ ಕೇಳಿದಾಗ. ಯಾಕಂದ್ರೆ ಹೀರೋಯಿನ್ ಅಂದ್ರೆ ಬರೀ ಚಿತ್ರ ಅವ್ರ ವಾಯ್ಸ್ ಇರ್ಬೋದು ಅಥವಾ ಎಸ್ ಜಾನಕಿ ಇರ್ಬೋದು, ವೆರಿ ಸ್ವೀಟ್ ಅಂಡ್ ಯುನೋ
ತುಂಬಾ ಕ್ಯೂಟ್ ಅಂಡ್ ಅದೇನದು ಬಬ್ಲಿ ಕೈಂಡ್ ಬರೀ ಆ ತರ ವಾಯ್ಸ್ ಇರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಎಲ್ಲರಿಗೂ. ಐ ಥಿಂಕ್ ನಾನ್ ಎಂಟರ್ ಆದ್ಮೇಲೆ ಇಂಡಸ್ಟ್ರಿಗೆ ದಟ್ ಚೇಂಜ್ಡ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ವೆರಿ ಹ್ಯಾಪಿ. ಸೊ ಇವಾಗ ಪ್ಲೇ ಆಗ್ತಾ ಇದೆ ಬಿಡು 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 ಕದ್ದು ಕದ್ದು ಫ್ರಮ್ ಪಲ್ಲಕ್ಕಿ. ವೆಲ್ ಹಾಗೆ ಮುಂದಕ್ಕೆ ಪ್ಲೇ ಆಗೋ ಹಾಡು ಈ ಬಂಧನ ಸಿನಿಮಾದು ಲೆಟ್ಸ್ ಡ್ಯಾನ್ಸ್, ಮತ್ತೆ ನಿಮ್ದು ಮತ್ತೆ ರಾಜೇಶ್ ಕೃಷ್ಣ ಅವರ ಕಾಂಬಿನೇಷನ್. ಸೊ ಇದು ಸಿಕ್ಕಾಪಟ್ಟೆ ಹಿಟ್ ಆಯ್ತು, ಇವಾಗ್ಲೂ ಎವರ್ಗ್ರೀನ್ ಸಾಂಗ್ ಅಂತಾನೆ ಹೇಳ್ಬೋದು ಇದು. ಹೌದು ಹೌದು. ಈ ಬಂಧನ ಅಗೇನ್ ನಾನು ಅನ್ಕೊಂಡಿರ್ಲಿಲ್ಲ ವಿಷ್ಣುವರ್ಧನ್ ಅವರ ಸಿನಿಮಾಗೆ ಅವರು ತೆರೆ ಮೇಲೆ ನಟಿಸಿ ನಾನು ಅದಕ್ಕೆ ಪ್ಲೇಬ್ಯಾಕ್ ಸಿಂಗಿಂಗ್ ಮಾಡ್ತೀನಿ ಅಂತ. ಅವರು ನಂಗೆ ಪರಿಚಯ ಅವ್ರು ಅಂದ್ರೆ ನನ್ ವಾಯ್ಸ್ ಕಂಡ್ರೆ ತುಂಬಾ ಇಷ್ಟ. ನನ್ಗೆ ಗುರುಕೆರೆ ಅವ್ರು ಹೇಳ್ತಾ ಇದ್ರು ಅದ್ಯಾರು ನಿನ್ ಜೊತೆ ಹುಡುಗಿ ಹಾಡ್ತಾರಲ್ಲ ಅಂತ, ಅವ್ರು ನನ್ನ ಇಮಿಡಿಯೇಟ್ ಮಾಡಿ ತೋರಿಸ್ತಾ ಇದ್ರು ಅಂತ ಅವ್ರು ನನ್ಗೆ ಹೇಳ್ತಾ ಇದ್ರು. ಬಟ್ ನಾನು ಅವ್ರನ್ನ ವೆನ್ ಐ ಮೆಟ್ ಹಿಮ್ ಫಾರ್ ದ ಫಸ್ಟ್ ಟೈಮ್, ನನ್ನ ತಂದೆ ಅವರು ಚಿಕ್ಕಂದಿನಿಂದ ಒಂದೇ ಸ್ಕೂಲ್ ಓದೋರು. ಆಮೇಲೆ ಕಮ್ಯುನಿಕೇಶನ್ ಕಟ್ ಆಫ್ ಆಗ್ಬಿಟ್ಟಿತ್ತು. ಕಾಲೇಜ್ ನ್ಯಾಷನಲ್ ಕಾಲೇಜಲ್ಲೇ ಓದಿದ್ವಿ ಇವ್ರು, ಅವರು ನ್ಯಾಷನಲ್ ಕಾಲೇಜಲ್ಲಿ ಓದಿದ್ದು. ಆಮೇಲೆ ಕಮ್ಯುನಿಕೇಶನ್ ಕಟ್ ಆಗ್ಬಿಟ್ಟಿತ್ತು. ಸಮ್ವೇರ್ ಎಲ್ಲೋ ಸಿಕ್ಕಿದಾಗ ಅವ್ರು ವಿಷ್ಣು ಅಂತ ಕರೆದ್ರು ನಮ್ ತಂದೆ. ಅವ್ರು ತಿರುಗಿ ಓಡ್ ಬಂದ್ರು ಗೋಪಿ ಗೋಪಿ ಅಂತ. ಅಂದ್ರೆ ನಮ್ ತಂದೆ ಹುಡ್ಕೊಂಡು ಇಕ್ಕೇ ರನ್ನಿಂಗ್ ಬ್ಯಾಕ್. ಸೊ ದಟ್ಸ್ ಹೌ ಐ ಮೆಟ್ ಹಿಮ್. ಅಂಡ್ ನನ್ ಪರಿಚಯ ಅವ್ರ ಆಮೇಲೆ ಆಯ್ತು, ಅಂದ್ರೆ ಗೋಪಿ ಮಗಳು ನಾನು ಅಂತ. ಸೊ ತುಂಬಾ ಅವ್ರ ಮನೆಗೆ ಊಟಕ್ಕೆ ಕರೆಯೋರು, ಇಂಡಸ್ಟ್ರಿ ಬಗ್ಗೆ ಮಾತಾಡೋರು, ಯಾವಾಗ್ಲೂ ಹೇಳೋರು ಚೆನ್ನೈಗ್ ಬಂದ್ಬಿಡು ನೀನು, ನಾನು ಅಲ್ಲೊಂದ್ ಮನೆ ಕಟ್ಸ್ತಾ ಇದೀನಿ, ಇಲ್ಲಿ ಕನ್ನಡ ಹಾಡಲ್ಲದೆ ಅಲ್ಲೂ ನೀನು ಹಾಡ್ಬೋದು, ನನ್ ಮನೇಲೇ ಇರ್ಬೋದು ನೀನು, ದೆನ್ ಯು ಕೆನ್ ಯುನೋ ಎಕ್ಸ್ಪ್ಲೋರ್ ದಿ ಇಂಡಸ್ಟ್ರಿ, ಅಲ್ಲೂ ನೀನು ಟ್ರೈ ಮಾಡ್ಬೋದು ಅಂತ. ಸೊ ಆತರ ತುಂಬಾ ಅಡ್ವೈಸ್ ಕೊಡೋರು. ಅಂಡ್ ಇಟ್ ಇಸ್ ವೆರಿ ಸ್ವೀಟ್. 3-4 ಸ್ವೀಟ್ ತಿನ್ನೋರ್ಗು ಬಿಡ್ತಾ ಇರ್ಲಿಲ್ಲ. ಏನ್ ಯೂಎಸ್ ಅಲ್ಲಿ ಡಯಟ್ ಮಾಡಿದ ತಿನ್ನು ಅಂತ ತಿನ್ಸೋರು. ವೆರಿ ಸ್ವೀಟ್. ಅಂತ ಒಬ್ಬ ನಟನಿಗೆ ನಾನು ತೆರೆ ಮೇಲೆ ಕಾಣಿಸ್ಕೋತಾ ಇದ್ದಾರೆ, ನನ್ ವಾಯ್ಸ್ ಅದ್ರ ಜೊತೆ ಬರ್ತಾ ಇದೆ ಅಂದ್ರೆ ಇಟ್ಸ್ ವೆರಿ ಅನ್ಬಿಲೀವೇಬಲ್. ನನ್ ಮತ್ತೆ ಮನಮೂರ್ತಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಇದಕ್ಕೆ. ಇದು ಮತ್ತೆ ಸ್ಟೀಫನ್ ಸರ್ ಸ್ಟುಡಿಯೋನಲ್ಲೇ ಹಾಡಿದ್ದು. ನನಗೆ ಐಡಿಯಾನೇ ಇರ್ಲಿಲ್ಲ. ಅಗೇನ್ ಅವ್ರದ್ದು ವಾಯ್ಸ್ ಇರುತ್ತೆ, ಅವ್ರು ಬರ್ತಾರೆ ತೆರೆ ಮೇಲೆ ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ನನ್ನ ಸ್ಟೈಲ್ ಅಲ್ಲಿ ಹಾಡ್ದೆ. ಆಮೇಲೆ ನೋಡಿದ್ರೆ ರಾಜೇಶ್ ಅವ್ರ ವಾಯ್ಸ್ ಬಂತು, ಆಮೇಲೆ ವಿಷ್ಣುವರ್ಧನ್ ಅವ್ರು ಇದ್ರು. ಲೈಕ್ ಥಿಯೇಟರ್ ಅಲ್ಲಿ ಹೋಗಿ ನೋಡಿದ್ರೆ ಅಬ್ಬಾ ಅನ್ಸ್ತಾ ಇತ್ತು ನಂಗೆ. ಡ್ರೀಮ್ ಕಮ್ ಟ್ರೂ ಅಗೇನ್. ಸೊ ಈ ಹಾಡು ಹಾಡೋದಕ್ಕೆ ಯಾವ್ದು ಹೋಗ್ರಿ? ಇಲ್ಲ, ಈ ಹಾಡು ಹಾಡೋಷ್ಟ್ರಲ್ಲಿ ಸ್ಟೀಫನ್ ಸರ್ದು ಸ್ಟುಡಿಯೋ ಹೆಬ್ಬಾಳಲ್ಲಿ ಇತ್ತು. ಅಷ್ಟ್ರಲ್ಲಿ ನಾನು ಒಂದು ಕಾರ್ ಖರೀದಿ ಮಾಡ್ಬಿಟ್ಟಿದ್ದೆ. ಸೊ ಆ ಕಾರಲ್ಲಿ ನೋಡಿ ಒಂದು ಸ್ಟೋರಿ ಹೆಂಗಿದೆ ಅಂತ, ಸ್ಕೂಟಿಯಿಂದ ಕಾರ್ಗೆ. ವೆಲ್ ಸೊ ಇವಾಗ ಕೇಳ್ಕೊಂಡ್ ಬರೋಣ ಲೆಟ್ಸ್ ಡ್ಯಾನ್ಸ್. ವೆಲ್ ಸೊ ಇನ್ನೊಂದು ಹಾಡು ನೀಲಕಂಠ ಸಿನಿಮಾದ್ದು, ರವಿಚಂದ್ರನ್ ಅವ್ರಿಗೆ ಹೇಳಿ ಮಾಡ್ಸಿರೋ ಹಾಡು ಮಲ್ಲ ಮಲ್ಲ ಮಲ್ಲ. ಹೌದು ಹೌದು. ಈ ಹಾಡು ಅಗೇನ್ ಅವ್ರು ರವಿಚಂದ್ರನ್ ಅವ್ರ ಸಿನಿಮಾಗ್ ಯೂಸ್ ಮಾಡ್ತಿದ್ದಾರೆ ಅನ್ನೋದೇ ಐ ವಾಸ್ ಸೋ ಎಕ್ಸೈಟೆಡ್ ಅಪ್ಪ ಅಂತ. ಯಾಕಂದ್ರೆ ಐ ಹ್ಯಾವ್ ಅ ಸ್ಮಾಲ್ ಇನ್ಸಿಡೆಂಟ್. ನಾನು ಟ್ರ್ಯಾಕ್ ಹಾಡುವಾಗ ರವಿಚಂದ್ರನ್ ಅವರು ಅಹಂ ಪ್ರೇಮಾಸ್ಮಿ ಪಿಕ್ಚರ್ ಮಾಡ್ತಿದ್ರು ಅವ್ರ ತಮ್ಮನಿಗೋಸ್ಕರ. ಸೊ ಅದರಲ್ಲಿ ನನ್ನ ವಾಯ್ಸ್ ಕೇಳಿ, ಕೋರಸ್ ಹಾಡುವಾಗ ನನ್ನ ವಾಯ್ಸ್ ಕೇಳಿ, ಈ ಹುಡುಗಿ ಹತ್ರ ಒಂದು ಹಾಡು ಆಡ್ಸೋಣ ಕರೀರಿ ಅವ್ರನ್ನ ಅಂತ. ನಾನು ರವಿಚಂದ್ರನ್ ಅವ್ರ ಸಿನಿಮಾಗ ನಾನ್ ಹಾಡೋಣ, ಐ ವಾಸ್ ಸೋ ಎಕ್ಸೈಟೆಡ್. ಅದೇ ಸ್ಕೂಟಿ ತಗೊಂಡ್ ಹೋದೆ. ನೆಕ್ಸ್ಟ್ ಡೇ ನನ್ಗೆ ಮ್ಯಾಥ್ಸ್ ಸೆಮಿಸ್ಟರ್ ಎಕ್ಸಾಮ್ ಇತ್ತು ಇಂಜಿನಿಯರಿಂಗ್ ಅಲ್ಲಿ. ಸೊ ಹೋಗ್ತಾ ಇರುವಾಗ ಒಂದು ಕಾಲ್ ಸೆಂಟರ್ ಗಾಡಿ ಬಂದು ಡಿಕ್ಕಿ ಹೊಡೆದು ಆಕ್ಸಿಡೆಂಟ್ ಆಗೋಯ್ತು. ಫುಲ್ ಸೂಪರ್ ಮ್ಯಾನ್ ತರ ಹಿಂಗೆ ಹಾರಿ ಪಲ್ಟಿ ಹೊಡೆದು ಎಲ್ಲ ಆಗಿ ಬಿದ್ದೆ. ಜೀನ್ಸ್ ಎಲ್ಲ ಹರಿದೋಗಿತ್ತು, ಕಾಲೆಲ್ಲ ರಕ್ತ ಆಗಿತ್ತು, ಫುಲ್ ತಲೆ ಎಲ್ಲ ರಕ್ತ. ಬಟ್ ನನಗೆ ಏನಪ್ಪ ಯೋಚನೆ ಅಂದ್ರೆ, ಅಯ್ಯೋ ಅಲ್ಲ ಹೋಗಿ ಹಾಡು ಮಿಸ್ ಆಗ್ಬಿಡುತ್ತಲ್ಲ ರವಿಚಂದ್ರನ್ ಅವ್ರಿಗೆ ಅಂತ ನನ್ನ ಯೋಚನೆ. ತಕ್ಷಣ ಫೋನ್ ಮಾಡಿದೆ. ಅವಾಗ ಹರಿಕೃಷ್ಣ ಅವರು ರವಿಚಂದ್ರನ್ ಅವ್ರ ಹಾಡು ಅದನ್ನೆಲ್ಲ ಅವರು ನೋಡ್ಕೋತಾ ಇದ್ರು. ಸೊ ಐ ಸೆಡ್ ಈ ತರ ಆಕ್ಸಿಡೆಂಟ್ ಆಗಿದೆ, ವಾಪಸ್ ಹೋಗು ಇವತ್ತು ಬೇಡ ನಾಳೆ ಮಾಡೋಣ ಅಂದ್ರು. ಇಲ್ಲ ನಾನು ಇವತ್ತೇ ಹಾಡಬೇಕು ಅಂದ್ಬಿಟ್ಟು ಹಂಗೆ ಅದೇ ಮುರ್ಕಲ್ ಸ್ಕೂಟಿನಲ್ಲಿ ಅದೇ ರಕ್ತ ಎಲ್ಲ ಹಂಗೆ ಮಾಡ್ಕೊಂಡು ಹಂಗೆ ಹೋಗಿದ್ದೆ. ಹಂಗೆ ಹೋಗ್ಬಿಟ್ಟು ಹಂಗೆ ಹಾಡ್ಬಿಟ್ಟು ನಿಂತ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಒಂದ್ ಚೇರ್ ಮೇಲೆ ಒಂದ್ ಕಾಲ್ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಹಾಡಿದ್ದ ಹಾಡನ್ನ. ಬಟ್ ಅನ್ಫಾರ್ಚುನೇಟ್ಲಿ ಆ ಹಾಡನ್ನ ಉಪಯೋಗಿಸ್ಕೊಳ್ಳಿಲ್ಲ ಸಿನಿಮಾದಲ್ಲಿ. ಬೇರೆ ಅವ್ರು ತುಂಬಾ ಹಾಡುಗಳು ಮಾಡಿದ್ರು ಪ್ರೇಮಾಸ್ಮಿಗೆ, ಬೇರೆ ಹಾಡನ್ನ ಉಪಯೋಗಿಸ್ಕೊಂಡ್ರು. ಸೊ ಆ ಒಂದು ನೆನಪು ನಂಗಿತ್ತು. ಈ ಸರಿ ಮತ್ತೆ ರವಿಚಂದ್ರನ್ ಅವ್ರಿಗೆ ಹೀರೋಯಿನ್ಗೆ ನನ್ನ ವಾಯ್ಸ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಐ ವಾಸ್ ಅಗೇನ್ ಓವರ್ವೆಲ್ಮ್ಡ್. ಸೊ ಈ ಸರಿ ಕರೆಕ್ಟ್ ಹಾಡ್ಬೇಕು ಅನ್ನೋದೊಂದಿತ್ತು.
ಆಮೇಲೆ ಅವ್ರಿಗೆ ತುಂಬಾ ಒಂದು ಸ್ಟೈಲೈಸ್ಡ್ ಬೇಕಾಗಿತ್ತು. ಆ ಕನಸುಗಾರನ ಕೈ ಹಿಡಿಯೋ ಜೋಡಿ ನಾನೆಲೆ ಅಂದ್ರೆ ಒಂದ್ ಸ್ವಲ್ಪ ಕೊಬ್ಬಿರ್ಬೇಕು ಆ ಹೀರೋಯಿನ್ಗೆ. ಯೂಶಲಿ ಅವ್ರ ಸಿನಿಮಾಗಳ ಹೀರೋಯಿನ್ ಅಲ್ಲಿ ಗ್ಲಾಮರಸ್ ಆಗಿ ಒಂದ್ ಸ್ವಲ್ಪ ಕೊಬ್ಬಿರೋ ತರ ಎಲ್ಲ ತೋರಿಸ್ತಾರೆ. ಸೊ ಆ ಆಟಿಟ್ಯೂಡ್ ವಾಯ್ಸ್ ಅಲ್ಲಿ ಬರ್ಬೇಕು ಅನ್ನೋದು ಇತ್ತು. ಸೊ ನಾನು ಅದನ್ನ ಚೆನ್ನಾಗಿ ನಿಭಾಯಿಸಿದೆ ಅಂತ ನನ್ಗನ್ಸ್ತು. ಅಂಡ್ ಅಗೇನ್ ಸೂಪರ್ ಹಿಟ್ ಹಾಡೋದು. ನಾನು ಆಕ್ಚುಲಿ ಇವತ್ತಿಗೂ ಹುಬ್ಬಳ್ಳಿ ಆ ಕಡೆ ಎಲ್ಲ ಹೋದ್ರೆ ಅವ್ರು ಹುಡುಗಲೇ ಜಾಸ್ತಿ ರೆಕಗ್ನೈಸ್ ಮಾಡಲ್ಲ, ಈ ಹಾಡನ್ನೇ ಇಷ್ಟಪಡ್ತಾರೆ. ಮಲ್ಲ ಮಲ್ಲ ಮೇಡಮ್ ನೀವೇ ಎಲ್ಲ ಆಡಿದ್ದು, ಮಲ್ಲ ಮಲ್ಲ ನೀವೇ ಆಡಿದ್ದು. ರವಿಚಂದ್ರನ್ ತುಂಬಾ ಫ್ಯಾನ್ಸ್ ಇದ್ದಾರೆ ಆ ಕಡೆ. ಸೊ ಬೇರೆ ಎಲ್ಲಾ ಹಾಡಿಗಿಂತ ಈ ಹಾಡನ್ನೇ ಅವ್ರು ರೆಕಗ್ನೈಸ್ ಮಾಡೋದು. ಆ ಕಡೆ ಹುಬ್ಳಿ, ಧಾರವಾಡ, ನಾರ್ತ್ ಕರ್ನಾಟಕ ಕಡೆ ಎಲ್ಲ ಸಿಕ್ಕಾಪಟ್ಟೆ ಈ ಹಾಡು ಫೇಮಸ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ?